ನಮ್ಮ ಜೊತೆಗೆ ಸಿ ಕೆ ರಾಮಮೂರ್ತಿ ಅವರು ಜಾಯ್ನ್ ಆಗಿದ್ದಾರೆ. ಬೆಂಗಳೂರು ಜಯನಗರದ ಶಾಸಕರು, ಬಿಜೆಪಿ ಶಾಸಕರು. ಹಾಗೆಯೇ ಶಿವಶಂಕರ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ರಾಮಮೂರ್ತಿ ಅವರೇ, ತಮ್ಮ ಪ್ರಕಾರ ಈಗ ಇಂಡಿಯಾ ಕೂಟದಿಂದ ಅದರಿಂದ ಸ್ಪರ್ಧಿಸೋದಿಲ್ಲ, ಸ್ವತಂತ್ರವಾಗಿ ನಾವು ಸ್ಪರ್ಧಿಸ್ತೀವಿ ಅಂತ ಘೋಷಣೆ ಮಾಡಿರುವಂತಹ TMC ನಿಲುವಾಗಲಿ, ಅಥವಾ ಪಂಜಾಬ್ನಲ್ಲಿ ನಾವು ಎಲ್ಲ ಕ್ಷೇತ್ರಗಳಲ್ಲಿ ನಾವೇ ಸ್ಪರ್ಧಿಸ್ತೀವಿ ಅಂತ ಹೇಳ್ತಿರುವಂತಹ ಆಮ್ ಆದ್ಮಿ ಪಕ್ಷದ ಮುಖ್ಯಮಂತ್ರಿಯವರ ನಿಲುವಾಗಲಿ, ಇದು ಇಂಡಿಯಾ ಕೂಟದಲ್ಲಿರುವಂತಹ ಬಿರುಕ ಅಥವಾ ಕಾಂಗ್ರೆಸ್ ಮತ್ತು ಆಪ್ನ ನಾಯಕರುಗಳಿಲ್ಲ, ಇದು ಜಸ್ಟ್ ಒಂದು ಅಡ್ಜಸ್ಟ್ಮೆಂಟ್, ಏನಂದ್ರೆ ಇನ್ನೂ ಪ್ರಿಲಿಮಿನರಿ ಆಗಿರುವಂತಹ ವಿಚಾರಗಳಷ್ಟೇ, ನಾವೇನು ಯಾವುದೇ ರೀತಿಯಾದಂತಹ ಬಿರುಕು ಏನು ಆಗಿಲ್ಲ ಅಂತೇಳಿ. ಈಗ ಇವತ್ತು ಕಾಂಗ್ರೆಸ್ ಅಲ್ಲಾಗಲಿ INDA ಏನು ಒಕ್ಕೂಟದಲ್ಲಾಗಲಿ ಇದರಲ್ಲಿ ಯಾರು ನಾಯಕರು ಮುಂದಕ್ಕೆ ಮೋದಿ ವಿರುದ್ಧ ಹೋಗೋರು ಅಂತ ಸ್ಪಷ್ಟವಾಗಿ ಅವರು ಹೇಳ್ತಿಲ್ಲ. ಇದರಲ್ಲಿ ಯಾರ ಮೇಲೆ ಕೂಡ ಇದಕ್ಕೆ ಇದು ಡಿಪೆಂಡ್ ಆಗಿಲ್ಲ. ಇವತ್ತು ಇಡೀ ಕಾಂಗ್ರೆಸ್ನ ಯಾರು ಕೂಡ ತಬ್ಕೊಂತ ಇಲ್ಲ. ಇವತ್ತು ಒಂದು ಕಡೆ ಹೇಳ್ತದೆ ಪಂಜಾಬಲ್ಲಿ ನಾವು ಸ್ವತಂತ್ರವಾಗಿ ನಾವು ಸ್ಪರ್ಧಿಸ್ತೀವಿ, ನಾವು ಕಾಂಗ್ರೆಸ್ಗೆ ನಮಗೆ ಸಂಬಂಧ ಇಲ್ಲ, ಡೆಲ್ಲಿನಲ್ಲಿ ನಾವು ಸಪ್ರೇಟಾಗಿ ನಾವು ಸ್ಪರ್ಧೆ ಮಾಡ್ತೀವಿ ಅಂತ. ಎಲ್ಲ ಪಕ್ಷಗಳು ಕೂಡ ಕಾಂಗ್ರೆಸ್ನ ನಾವು ಮೈತ್ರಿ ಮಾಡ್ಕೊತೀವಿ ಅಂತ ಇದುವರೆಗೆ ಕೂಡ ಯಾವುದೇ ಕೂಡ ಒಂದು ಸ್ಪಷ್ಟವಾದ ಒಂದು ನಿಲುವನ್ನು ಅವರು ಹೊಂದಿಲ್ಲ. ನಾವು ಯಾಕೆ ಅಂತಂತಂದರೆ ಬಿಕಾಸ್ ಆಫ್ ಇವತ್ತು ಮೋದಿ ಅವ್ರು ಕಂಡ್ರೆ, ಇವತ್ತು ಭಾರತೀಯ ಜನತಾ ಪಾರ್ಟಿಯನ್ನು ಕಂಡ್ರೆ ಎಲ್ಲೋ ಒಂದು ಕಡೆ ಅವ್ರಿಗೆ ನಡುಕ ಶುರು ಆಗಿದೆ. ಕಾಂಗ್ರೆಸ್ನ ನಾವು ಎಲ್ಲಿ ತಗ್ಗೊಂಡ್ರೆ ಇಡೀ ಅವರೇ ನಾಶ ಆಗೋ ಪರಿಸ್ಥಿತಿ ಇವತ್ತು ಎಲ್ಲ ಕಡೆ. ಒಂದು ದೃಷ್ಟಿಯಿಂದ ಸ್ಥಳೀಯ ಪಕ್ಷಗಳು ಇವತ್ತು ಕಾಂಗ್ರೆಸ್ನ ದೂರ ಇಟ್ಬಿಟ್ಟು ಇವಾಗ ಸಪ್ರೇಟಾಗಿ ಯೋಚನೆ ಮಾಡುವಂಥ ಕೆಲಸವನ್ನು ಆಗಿದೆ. ಆ ದೃಷ್ಟಿಯಿಂದ ಅವರು ಯಾರು ಒಪ್ಕೊಳ್ಳಿ, ಅವರು ಯಾರು ಮುಂದಿನ ಪ್ರಧಾನಮಂತ್ರಿ ಅಂತ ನಮ್ಮೆಲ್ಲ ಏನು NDA ಮಿತ್ರ ಪಕ್ಷಗಳು ಮೋದಿರವ್ರನ್ನ ನಾವು ಒಪ್ಕೊತೀವಿ, ಎಲ್ಲರೂ ಹೇಳ್ತಿದ್ದಾರೆ ಮುಂದಿನ ಪ್ರಧಾನಮಂತ್ರಿ ಮೋದಿರವರು. ಇವತ್ತು ಅವರಲ್ಲಿ ಸ್ಪಷ್ಟವಾಗಿ ಅವರು ಯಾವುದೋ ಕೂಡ ಸ್ಪಷ್ಟವಾಗಿ ಅವರಿಗೆ ನಿರ್ಧಾರಗಳು ಇಲ್ಲ. ರಾಮಮೂರ್ತಿ ಮಾತಾಡ್ತೀರಿ. ರಮೇಶ್ ಬಾಬು ಅವರೇ, ಎಲ್ಲೊಂದು ಕಡೆ BJP ನಾಯಕರು ಹೇಳ್ತಿರುವಂತ ಮಾತುಗಳು, ಕಾಂಗ್ರೆಸ್ ಜೊತೆ ಸೇರಿದ ತಕ್ಷಣ ಸುಟ್ಟು ಹೋಗ್ಬಿಡ್ತೀವಿ, ನಾವು ನಾಶ ಆಗೋಗ್ಬಿಡ್ತೀವಿ ಅನ್ನುವಂತಹ ಭೀತಿ ಇದೆ ಅಂತ ಹೇಳಿ. ರಾಮಮೂರ್ತಿರವರು ಬಹುತೇಕ ನನಗಿರೋ ಮಾಹಿತಿ ಪ್ರಕಾರ ಸಂಘ ಪರಿವಾರದಿಂದ ಬಂದಂಥವ್ರು. ಏನಕ್ಕೆ ಇದನ್ನು ಕೋಟ್ ಮಾಡ್ತಿದ್ದೀನಿ ಅಂದರೆ, ಭಾರತೀಯ ಜನತಾ ಪಕ್ಷ ಮತ್ತು ಸಂಘ ಪರಿವಾರದಲ್ಲಿ ಒಂದು ಕಾಂಗ್ರೆಸ್ ವಿರುದ್ಧ ಅವ್ರು ಪ್ರಚಾರ ಮಾಡಬೇಕಾದ್ರೆ ಅವ್ರು ಹೇಳ್ತಾ ಇದ್ದಿದ್ದೇ ಒಂದು, ಏಕ ವ್ಯಕ್ತಿತ್ವಕ್ಕೆ ನಮ್ಮ ವಿರೋಧ, ಏಕ ವ್ಯಕ್ತಿತ್ವದ ನಾಯಕತ್ವಕ್ಕೆ ನಮ್ಮ ವಿರೋಧ. ಇಂದಿರಾ ಗಾಂಧಿಯವರು ಇರ್ಬೋದು, ನೆಹರು ಅವರು ಇರ್ಬೋದು, ರಾಜೀವ್ ಗಾಂಧಿಯವರು ಇರ್ಬೋದು, ಅವ್ರು ವಿರೋಧ ಮಾಡ್ತಿದ್ದಿದ್ದು ಏಕ ವ್ಯಕ್ತಿತ್ವ. ಇವತ್ತು ಅವ್ರ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ, ಅಘೋಷಿತ ತುರ್ತು ಪರಿಸ್ಥಿತಿಯ ಸರ್ವಾಧಿಕಾರಿ ಧೋರಣೆಯ ನರೇಂದ್ರ ಮೋದಿರವ್ರನ್ನ ನಾಯಕ ಅಂತ ಒಪ್ಕೊಂಡ್ಬಿಟ್ಟವ್ರೆ. ಒಪ್ಕೊಳ್ಳಿ, ನಮಗೇನು ಬೇಜಾರಿಲ್ಲ. ನನಗಿರೋ ಪ್ರಶ್ನೆ, ನಿಮ್ಮ ಐಡಿಯಾಲಜಿ ಎಲ್ಲೂ ಹೋಯ್ತು ಅಂತ ಈ ದೇಶಕ್ಕೆ ಉತ್ತರ ಕೊಡಬೇಕು ನೀವು. RSSನವರು, ಭಾರತೀಯ ಜನತಾ ಪಕ್ಷದವರು, ನೀವೇನು ಇದುವರೆಗೂ ಟೀಕೆ ಮಾಡ್ತಾ ಇದ್ರಲ್ಲ ಏಕ ವ್ಯಕ್ತಿತ್ವದ ನಾಯಕತ್ವವನ್ನು, ಅದನ್ನು ಉತ್ತರ ಕೊಡಬೇಕು. ಇವತ್ತು ಅವರು ಇಂಡಿಯಾ ಬ್ಲಾಕಲ್ಲಿ ಕ್ಯಾಂಡಿಡೇಟ್ ಯಾರು ಅಂತ ಕೇಳೋದು ಕೊಟ್ಟಿದ್ದಾರೆ. ಇವರು ಯಾವ್ಯಾವ ಚುನಾವಣೆಯಲ್ಲಿ ಕಳೆದ 2014 ಮುಂಚೆಯಲ್ಲಿ ಈ ದೇಶದಲ್ಲಿ ಯಾರನ್ನು ಇಟ್ಕೊಂಡು ಯಾವ ಚುನಾವಣೆ ಮಾಡಿದ್ರು ಹೇಳ್ಬೇಕು, ಅದನ್ನು ಹೇಳಬೇಕು. ಇವತ್ತಿನವರೆಗೂ ಈ ದೇಶದಲ್ಲಿ ಜನಸಂಘ ಆಗಲಿ, ದೀಪದ ಗುರುತು ಜನಸಂಘ 1980 BJP, ಇಲ್ಲಿವರೆಗೂ ಏಕನಾಯಕತ್ವದಲ್ಲಿ ಏಕ ವ್ಯಕ್ತಿಯ ನಾಯಕತ್ವದಲ್ಲಿ ಘೋಷಣೆ ಮಾಡಿ ಚುನಾವಣೆಗೆ ಹೋಗಿದ್ದೇ ಇಲ್ಲ ಇವ್ರದ್ದು. ಇವರು ಇವತ್ತು ಕಾಂಗ್ರೆಸ್ಗೆ ಪಾಠ ಹೇಳಕ್ಕೆ ಕೊಟ್ಟಿದ್ದಾರೆ. ಈ ದೇಶದ ದುರಂತ ಏನಂದರೆ, ಯಾವ ಮೌಲ್ಯಗಳ ಪ್ರತಿಪಾದನೆ ಮಾಡ್ಕೊಂಡು ಬಂದಂಥ ಭಾರತೀಯ ಜನತಾ ಪಕ್ಷ, ತುರ್ತು ಪರಿಸ್ಥಿತಿ ಇರ್ಬೋದು, ಸರ್ವಾಧಿಕಾರಿ ಧೋರಣೆ ಇರ್ಬೋದು, ಏಕ ವ್ಯಕ್ತಿಯ ನಾಯಕತ್ವ ಇರ್ಬೋದು, ಇವೆಲ್ಲ ವಿರೋಧ ಮಾಡ್ಕೊಂಬಂದ್ರು ಅವೆಲ್ಲವಕ್ಕೂ ಶರಣಾಗಿದ್ದಾರೆ. ಇವತ್ತು ಈ ದೇಶದ ಪ್ರಧಾನಿ ದುರಂತ, ಒಂದು ಪತ್ರಿಕಾಗೋಷ್ಠಿ ಮಾಡೋಕ್ಕೆ ಶಕ್ತಿ ಇಲ್ಲದಲ್ಲಿರ್ತಕ್ಕಂಥ ದುರ್ಬಲ ಪ್ರಧಾನಮಂತ್ರಿ. ಚುನಾವಣೆ ಗೆಲ್ಲೋದು, ನೀವು ಪ್ರಧಾನಿ ಆಗೋದು ಬೇರೆ. ಇಂದಿರಾ ಗಾಂಧಿಯವರು ಗೆದ್ದವ್ರೆ, ನೆಹರು ಅವರು ಗೆದ್ದವ್ರೆ, ಬೇರೆ ಬೇರೆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಸ್ವೀಪ್ ಮಾಡಿದೆ. 400 ಮೇಲೆ ಸ್ಥಾನ ಗಳಿಸಿದ್ದೀವಿ ನಾವು, 440 ಮೇಲೆ ಸ್ಥಾನ ಗಳಿಸಿದ್ದೀವಿ. ಅದಲ್ಲ, ನೀವು ಎಂತಹ ದುರ್ಬಲ ಪ್ರಧಾನಿಯನ್ನು ಇಟ್ಕೊಂಡಿದ್ದೀರಾ. ಅವ್ರ ಮುಂದೆ ಚರ್ಚೆ ಮಾಡೋಕ್ಕೆ ಯಾರು ತಯಾರಿಲ್ಲ. ಡೆಮಾಕ್ರಸಿಯನ್ನು ಕುಂದಿದ್ದೀರಾ. ಪ್ರಜಾಪ್ರಭುತ್ವದ ವ್ಯವಸ್ಥೆ ಅರ್ಥ ಏನು? ಪ್ರಜಾಪ್ರಭುತ್ವದಲ್ಲಿ ಚರ್ಚೆ ಆಗಬೇಕು. ಈಗ ರಮೇಶ್ ಬಾಬುರವರು ನನಗೆ ಭಾಳ ಆತ್ಮೀಯ ಸ್ನೇಹಿತರು. ರಮೇಶ್ ಬಾಬು ಅವ್ರು ಬಿಟ್ಟು ಬೇರೆ ಯಾರು ಒಬ್ಬ ಕಾಂಗ್ರೆಸ್ ನಾಯಕ, ಹಳೆ ಕಾಂಗ್ರೆಸ್ ನಾಯಕರು ಇದ್ದರೆ ನಾನು ಕೇಳ್ತಿದ್ದೆ ಅವ್ರನ್ನ, ಭೂತದ ಬಾಯಲ್ಲಿ ಭಗವದ್ಗೀತೆಯನ್ನು ನೀವು ಹೇಳೋಕ್ಕೆ ಸರಿನಾ ಅಂತ. ಯಾಕೆ ಅಂದರೆ, ಹಿಂದೆ ಮೆಲುಕು ಹಾಕಿದಾಗ ಯಾರು ಅಘೋಷಿತ ನಾಯಕ ಇರು ಕಾಂಗ್ರೆಸ್ನಲ್ಲಿ? ತುರ್ತು ಪರಿಸ್ಥಿತಿಯನ್ನು ಏರಿದಂಥ ನಾಯಕ ಯಾರು? ಕಳೆದ ಇಲ್ಲಿ ತನಕ ಕಾಂಗ್ರೆಸ್ ಶುರುವಾದಾಗಲಿಂದ ಇಲ್ಲಿ ತನಕ
ಒಂದೇ ಕುಟುಂಬ ಇಡೀ ಕಾಂಗ್ರೆಸ್ ಹಿಡಿತವನ್ನು ದೇಶದ ಹಿಡಿತವನ್ನು ಇಟ್ಕೊಂಡಂಥ ಯಾವ ಕುಟುಂಬ ಇತ್ತು ಅವರು ಸರ್ವಾಧಿಕಾರನ. ಇವತ್ತು ಅಟಲ್ ಬಿಹಾರಿ ವಾಜಪೇಯಿ ಅಂತವ್ರು ಆದಮೇಲೆ ಮತ್ತೊಮ್ಮೆ ಇವತ್ತು ಮೋದಿಯವ್ರು ಬಂದ ಮೇಲೆ ಮತ್ತೆ ಇವತ್ತು ಮೋದಿಯವ್ರು ಕೂಡ ಹೇಳ್ತಾ ಇದ್ದಾರೆ, ಯಾರು 70-75 ವರ್ಷ ಆದಮೇಲೆ ಇವತ್ತು ಮತ್ತೆ ಯುವಕರಿಗೆ ಅವಕಾಶ ಕೊಡಬೇಕು ಅಂತ. ಇಂಥ ಪರಿಸ್ಥಿತಿಯಲ್ಲಿ ಸನ್ಮಾನ್ಯ ರಮೇಶ್ ಬಾಬು ಅವರು ಇವತ್ತು ನಾವೇನು ನೀವು ಅಂದ್ಕೊಂಡಂಗೆ ಕೇಂದ್ರದಲ್ಲಿ ಇವತ್ತು ಅವರ ಮುತ್ತಾತನ ಕಡೆಯಿಂದ ಯಾವತ್ತು ಸರ್ವಾಧಿಕಾರ ಬಿಟ್ಬಿಟ್ಟು ಬೇರೆ ಒಂದೇ ಕುಟುಂಬ ಮಾಡಿಲ್ಲ. ದೇಶವನ್ನು ಇಟ್ಕೋಬೇಕು ಅಂತ ಇವತ್ತು ಏನು ಮಾಡಿದ್ದಾರೆ ಅದು ತಾವುಗಳು ಹಿಂದೆ ಒಂದ್ಸಲ ನೋಡಬೇಕು. ಇವತ್ತು ಇಡೀ ಜನ ಹೇಳ್ತಾ ಇದ್ದಾರೆ, ಇಡೀ ವಿಶ್ವ ಹೇಳ್ತಾ ಇದೆ, ಮೋದಿಯವರೊಬ್ಬರು ಒಬ್ಬ ವಿಶ್ವಗುರು, ಮೋದಿಯವರೊಬ್ಬ ಸ್ಟ್ರಾಂಗ್ ಒಬ್ಬ ಲೀಡರ್ ಅಂತ ಅಂದ್ಬಿಟ್ಟು ಇಡೀ ನಾವೆಲ್ಲ ಹೇಳ್ಬೇಕಾದ್ರೆ ನಾವೊಂದ್ಸಲಿ ಇವರು ಹೇಳಿದರು, ಸನ್ಮಾನ್ಯ ನಮ್ಮ ಪ್ರಧಾನಮಂತ್ರಿ ಹಿಂದೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳಿದ್ರು, ಇಂದಿರಾ ಗಾಂಧಿ ಕೂರ್ತಿ ಹೇಳಿದ್ರು, ಒಳ್ಳೆ ಒಬ್ಬ ನಾಯಕಿಯಿಂದ ನೀವು ಒಪ್ಕೋಬೇಕೇ ಹೊರತು ನೀವು ಒಪ್ಕೊಳ್ಳುವಂತ ಮನಸ್ಥಿತಿ ನಿಮ್ಗೆ ಯಾರಿಗೂ ಇಲ್ಲ ಇವಾಗ ಇವತ್ತಿನ ಪರಿಸ್ಥಿತಿನಲ್ಲಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.